ಪ್ರಪ್ರಥಮವಾಗಿ ಎಲ್ಲರಿಗೂ ಶ್ರೀ ದುರ್ಗಾದೇವಿ, ದ್ಯಾಮವ್ವದೇವಿ, ಶ್ರೀ ಅಂಬಾ ಭವಾನಿ, ತುಳಜಾ ಭವಾನಿ ಹಾಗೂ ಶ್ರೀ ರಾಮದೇವರ ತೊಟ್ಟಿಲೋತ್ಸವದ ಅತ್ಯಂತ ವೈಭವದ ಕಾರ್ಯಕ್ರಮ ಅಂಗವಾಗಿ ತಮ್ಮೆಲ್ಲರಿಗೂ ನಾನು ಅನಂತ ಶುಭಾಶಯಗಳು ಹೇಳಲಿಕ್ಕೆ ಬಹಳ ಮನಪೂರ್ವಕವಾಗಿ ಇಚ್ಛಾ ಪಡ್ತಾ ಇದ್ದೇನೆ. ಯಾಕಂದ್ರೆ ಪ್ರತಿ ವರ್ಷ ನಮ್ಮ ಹಿಂದೂ ಧರ್ಮದವರು ಎಲ್ಲ ಆಚರಣೆ ಮಾಡ್ತಾರೆ. ಶ್ರೀರಾಮನವಮಿ ಆಗ್ಲಿ, ಹಾಗೂ ಹನುಮಾನ್ ಜಯಂತಿ ಆಗ್ಲಿ, ಮಹಾವೀರ ಜಯಂತಿ ಆಗ್ಲಿ, ಇನ್ನೂ ಅನೇಕ ಈ ತಿಂಗಳಲ್ಲಿ ಈ ತೊಟ್ಟಿಲೋತ್ಸವ ಕಾರ್ಯಕ್ರಮ ನಡೀತಾವ. ಅದ್ರೊಳಗೆ ಅತ್ಯಂತ ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ನಮ್ಮ ದಾಜಿಮಪೇಟ್ನಲ್ಲಿ ಶ್ರೀ ದುರ್ಗಾದೇವಿ ದೇವಸ್ಥಾನ, ಆಮೇಲೆ ಶ್ರೀ ಅಂಬಾಭವಾನಿ ದೇವಸ್ಥಾನ, ಹಾಗೂ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ, ಗಣಪತಿ ದೇವಸ್ಥಾನ, ವಿಠೋಬಾ ದೇವಸ್ಥಾನ, ಈ ಎಲ್ಲ ಮಾರುತಿ ದೇವಸ್ಥಾನ, ಈ ದಾಜಿಮಪೇಟೆ ಏನಪ್ಪಾ ಅಂದ್ರೆ ಇದು ಒಂದು ಸಾಕ್ಷಾತ್ ಒಂದು ಸ್ವರ್ಗದ ಒಂದು ಈ ದಾರಿ ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಎಲ್ಲಾ ದೇವತೆಗಳು ಈ ದಾಜಿಮಪೇಟೆಯಲ್ಲಿ ಇವೆ. ಇದಕ್ಕ ಮುಂದೆ ನಾವು ಎಲ್ಲರೂ ಕೂಡ್ಕೊಂಡು ಈ ಟೆಂಪಲ್ ರೋಡ್ ಅಂತ ಹೇಳಿ ನಾಮಕರಣ ಮಾಡಿ ಒಳ್ಳೇದಾಗ್ತದೆ. ಯಾಕಂದ್ರೆ ಎಲ್ಲಾ ದೇವಸ್ಥಾನಗಳು ಇಲ್ಲಿ ಇದಾವೆ. ಹಾಗೂ ಈ ವರ್ಷ ಬಹಳ ನಮ್ಮ ಹಿಂದೂ ಸಮಾಜದವರು ಎಲ್ಲರೂ ಬಹಳ ವೈಭವದಿಂದ ಎಲ್ಲ ಹಬ್ಬಗಳನ್ನು ಆಚರಣೆ ಮಾಡ್ತಾ ಇದ್ದಾರೆ. ಈ ಸಲ ಅಂಕೆ ಬಹಳ ಜಾಸ್ತಿ ಆಗಿ ಎಲ್ಲ ದೇವಸ್ಥಾನಗಳು ಪ್ರಸಾದ ವಿತರಣೆ ಹಾಗೂ ಎಲ್ಲ ಉಡಿ ತುಂಬುವ ಕಾರ್ಯಕ್ರಮ, ತೊಟ್ಟಿಲೋತ್ಸವ ಕಾರ್ಯಕ್ರಮ, ಅನೇಕ ಸಂಘ ಸಂಸ್ಥೆಗಳು ಇಲ್ಲಿ ಪ್ರಸಾದ ವಿತರಣೆ ಮಾಡುವಂತ ಸೇವೆ ಮಾಡ್ತಾ ಇದ್ದಾರೆ. ಆದ್ರೆ ಈ ವರ್ಷ ಜಾಸ್ತಿ ಆಗಿದೆ. ಹಾಗೆ ಎಲ್ಲರಿಗೂ ಇನ್ನೊಂದ್ಸಲ ನಿಮ್ಗೆ ಒಂದು ಶುಭಾಶಯಗಳನ್ನು ಕೋರುತ್ತಾ ಒಂದು ದೇವಿ ಒಂದು ಉತ್ಸವ ಮಾಡ್ತಾ ಇದ್ದೀನಿ. ಬೋಲೋ ದೇವಿ ಅಂಬಾ ಭವಾನಿ ಮಾತಾ ಕಿ, ಬೋಲೋ ದೇವಿ ದುರ್ಗಂಬಾ ಮಾತಾ ಕಿ, ಬೋಲೋ ದ್ಯಾಮವ್ವ ಮಾತಾ ಕಿ, ಬೋಲೋ ಸಹಸ್ರಾರ್ಜುನ ಮಹಾರಾಜ್ ಕಿ. ಎಲ್ಲರಿಗೂ ಇನ್ನೊಮ್ಮೆ ಈ ಶ್ರೀ ದುರ್ಗಾದೇವಿಯ, ದ್ಯಾಮವ್ವ ದೇವಿಯ ಹಾಗೂ ಅಂಬಾ ಭವಾನಿ, ತುಳಜಾ ಭವಾನಿ, ಶ್ರೀ ಮಹಾಲಕ್ಷ್ಮಿ ದೇವಿ ಹಾಗೂ ವಿಠ್ಠಲ ಶ್ರೀ ರಾಮ ದೇವರು ಎಲ್ಲರ ಒಂದು ಈ ಕಾರ್ಯಕ್ರಮ ತಮಗೆಲ್ಲರಿಗೂ ಇನ್ನೊಮ್ಮೆ ಶುಭಾಶಯ ಕೊಡ್ತಾ ನನ್ನ ಮಾತುಗಳನ್ನು ವಿರಾಮ ಕೊಡ್ತಾ ಇದ್ದೀವಿ. ನಮಸ್ಕಾರ, ಧನ್ಯವಾದ.